ಹಾಯ್ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾ ಇವತ್ತೊಂದು ನಿಮ್ಗೆ ನ್ಯೂಟ್ರಿಷನ್ ಆಗಿರೋವಂಥ ಒಂದು ಮಾಲ್ಟ್ ಪೌಡರ್ ಹೆಂಗೆ ಮಾಡೋದಂತ ತೋರ್ಸಾತೀನಿ. ಆಲ್ಮೋಸ್ಟ್ ಸ್ವಲ್ಪ ಜನ ಆಲ್ರೆಡಿ ಮಾಡ್ಕೊಳತ್ತಿರ್ತೀರಿ, ಸ್ವಲ್ಪ ಜನ ಗೊತ್ತಿರ್ತೈತಿ, ಮತ್ತು ಸ್ವಲ್ಪ ಜನ ಹೊರಗೂ ತೊಗೋತಿರ್ತೀರಿ. ಸೊ ಇದನ್ನು ನೀವು ಮನ್ಯಾಗೂ ಮಾಡ್ಕೋಬೋದು. ಇದಕ್ಕೆಲ್ಲ ಕಾಳುಗಳನ್ನ ನಾವು ಸ್ವಚ್ಛ ಮಾಡ್ಕೊಂಡು ಅದನ್ನೆಲ್ಲ ತೊಳೆದು ಆರಾಕಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ನಿಮಗೆ ಯಾವ್ಯಾವ ಕಾಳು ಬೇಕು ಅನ್ನೋದು ಒಂದೊಂದು ಯಾವ್ದಾದ್ರು ಸ್ಕಿಪ್ಪೂ ಮಾಡ್ಬೋದು ಅಥವಾ ಸ್ವಲ್ಪ ಆ್ಯಡೂ ಮಾಡ್ಬೋದು. ನಾ ಇಲ್ಲಿ ಯಾವ್ಯಾವ ಕಾಳು ತೊಗೊಂಡೀನಿ ಅಂಥೇಳಿ ತೋರ್ಸಾತೀನಿ. ಸ್ವಲ್ಪ ಡ್ರೈ ಫ್ರೂಟ್ಸು ತೊಗೊಂಡೀನಿ, ಹಾಗೆ ಮಸಾಲೆಗೆ ಅಂಥೇಳಿ ಸ್ವಲ್ಪ ಜೀರಿಗೆ, ಆಮೇಲೆ ಅಜ್ವಾನ, ಆಮೇಲೆ ಲವಂಗ ಅದನ್ನು ತೊಗೊಂಡೀನಿ, ಮೆಣಸಿನ್ಕಾಳು. ಸೊ ಒಂದೊಂದಾಗಿ ನಾವು ಕಾಳುಗಳ್ನಾಗಲಿ ಡ್ರೈ ಫ್ರೂಟ್ಸ್ನಾಗಲಿ ಈ ಥರ ಹುರ್ಕೋಬೇಕು. ನಾವು ಎಲ್ಲನೂ ಕ್ಲಬ್ ಮಾಡಿಕೊಂಡು ಹುರ್ಕೊಳ್ಳೋಂಗಿಲ್ಲ. ನೋಡಿ ಇಲ್ಲಿ ಅಗಸಿ ಹುರ್ಕೊಳತ್ತೇನೆ ರೀ ನಾವು ಯಾಕೆ ಎಲ್ಲನೂ ಒಮ್ಮೆ ಹುರ್ಕೋಬಾರ್ದಂದ್ರೆ ಒಂದೊಂದು ಹುರಿಯೋದ್ರ ಕೆಪಾಸಿಟಿ ಒಂದೊಂದು ಬೇರೆ ಇರೋದ್ರಿಂದ ಕೆಲವೊಂದು ಹೊತ್ತುತ್ತಾವ ಹುರಿಯುವಾಗ, ಆಮೇಲೆ ಕೆಲವೊಂದು ಹಸಿನೂ ಉಳಿಬೋದು. ಬಟ್ ನಾವು ಒಂದೊಂದಾಗಿ ಲೋ ಫ್ಲೇಮ್ದಾಗ ಚೆಂದಂಗೆ ಹುರ್ಕೊಂಡ್ರೆ ಅದು ಒಗ್ರು ಇರೋಂಗಿಲ್ಲ. ಆಮೇಲೆ ಅದರ ಶೆಲ್ಫ್ ಲೈಫ್ನೂ ಜಾಸ್ತಿ ಇರ್ತೈತಿ. ಸೊ ಇಲ್ಲಿ ಮಖಾನ ಹುರ್ಕೊಳತ್ತೀನಿ ನೋಡಿರಿ ನಾನು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಆಪ್ಷನಲ್ಲ, ಇಲ್ಲಿ ಪಿಸ್ತಾ ಹುರ್ಕೊಳತ್ತೀನಿ. ನಿಮ್ಮ ಕಡೆ ಯಾವ್ಯಾವ ಇದಾವಲ್ಲ ಅದನ್ನು ಯೂಸ್ ಮಾಡ್ಕೊಳ್ರಿ. ಈ ಪೌಡ್ರ್ ನಾವು ಮಾಡಿಟ್ಕೊಂಡು ಇದನ್ನೊಂದು 2 ಸ್ಪೂನ್ ನೀರಾಗ ಹಾಕಿ ಆಮೇಲೆ ನಾವು ಗಂಜಿ ಥರ ಆಗಲಿ ಮಾಲ್ಟ್ ಥರ ಆಗಲಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಒಂದು ಲೋ ಕ್ಯಾಲ್ರಿ ಒಳಗೆ ಜಾಸ್ತಿ ಪ್ರೋಟೀನ್ ಇರುವಂತಹ ಒಂದು ನಾವು ಫುಡ್ ಬೆಳಗ್ಗೆ ತೊಗೊಂಡಂಗೆ ಆಗ್ತೈತಿ. ಸೊ ನಾವು ಖಾಲಿ ಹೊಟ್ಟೆಯಾಗ ಈ ಮಾಲ್ಟ್ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸೂ ಆಗ್ತೈತಿ. ಅದೇ ಥರ ನಮಗೊಂದು ಪ್ರೋಟೀನ್ ಫುಡ್ಡೂ ಸಿಕ್ಕಂಗೆ ಆಗ್ತೈತಿ. ನಮಗೆ ಈಸಿನೂ ಇದು ಮಾಡ್ಕೊಳಕ್ಕೆ. ಸೊ ಎಲ್ಲ ಕಾಳು ಹುರಿದು ತಯಾರಿದಾವೆ ಇಲ್ಲಿ. ಮತ್ತೊಂದು ಏನಂದರೆ, ನಾವು ಈಗ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಬಟ್ ಒಬ್ಬೊಬ್ರಿಗೆ ಹೊಟ್ಟೆನೂ ಹಸಿತಿರ್ತೈತಿ, ಊಟನೂ ಬಿಡೋಕ್ಕಾಗಲ್ಲ. ಅಂಥವ್ರು ಈ ಮಾಲ್ಟ್ ಕುಡಿಯೋದ್ರಿಂದ ನಮಗೊಂದು ಸ್ವಲ್ಪ ಹೊಟ್ಟೆ ಫುಲ್ ಇರುವಂಥ ಫೀಲ್ ಬರ್ತೈತಿ. ಸೊ ಬೆಳಿಗ್ಗೆ ನಾವು ಒಂದು 9 ಗಂಟೆ ಇದನ್ನು ಕುಡಿದು ಒಂದು 12 ಗಂಟೆ ಸೌತೆಕಾಯಿ ಅದು ಇದು ಏನಾರು ತರಕಾರಿ ಆಗಲಿ ಫ್ರೂಟ್ಸ್ ಆಗಲಿ ತಿನ್ನೋದ್ರಿಂದ ನಮಗೆ ಮತ್ತು ಊಟ ಟೈಮ್ಕಂದ್ರೆ ಹೊಟ್ಟೆ ಹಸಿಯಂಗಿಲ್ಲ. ನಾವು ಏನು ಊಟನೂ ಅವಾಯ್ಡೂ ಮಾಡ್ಬೋದು. ಊಟ ಅವಾಯ್ಡ್ ಮಾಡೋದ್ರಿಂದ ನಮಗೆ ಒಂಥರ ಇದ್ರ ಫೀಲೂ ಆಗೋಲ್ಲ, ಅಂದರೆ ಶಕ್ತಿ ಇಲ್ಲ ಅಂಥರ ನಿಶಕ್ತಿ ಫೀಲೂ ಆಗಂಗಿಲ್ಲ. ಯಾಕಂದರೆ ಒಂದು ಪ್ರೋಟೀನ್ ಪೌಡ್ರ್ ನಾವು ಯೂಸ್ ಮಾಡಿರ್ತೀವಿ ಬ್ರೇಕ್ಫಾಸ್ಟಿಗೆ ಅಂಥೇಳಿ. ಸೊ ನೀವು ಎಲ್ಲರೂ ಈ ಥರ ಪ್ರೋಟೀನ್ ಪೌಡ್ರನ್ನ ಟ್ರೈ ಮಾಡಿರಿ. ಆಮೇಲೆ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.